ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀನ್ವಿತಾ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಅಮೇರಿಕಾದ ಡಾಲಸಲ್ಲಿರುವಂಥ ಫೇಮಸ್ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಅಂತ. ಹೆಸರಲ್ಲೇ ಇದೆ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಅಂತ. ನಾವೇನು ಅಂದ್ಕೊತೀವೋ ಅದೆಲ್ಲ ನೆರವೇರುತ್ತಂತೆ ಇಲ್ಲಿ ಬಂದರೆ. ಅದನ್ನು ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲಾಗಿ. ಆ್ಯಂಡ್ ಪ್ರತಿ ಶನಿವಾರ ನಾವಂತೂ ಇಲ್ಲಿ ತಪ್ಪದೇ ಬರ್ತೀವಿ. ನಮ್ಮ ಮನೆಯಿಂದ ಅರೌಂಡ್ 20 ಮಿನಿಟ್ಸ್ ಆಗುತ್ತೆ ಇಲ್ಲಿಗೆ ಬರೋಕ್ಕೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸಾಟರ್ಡೆ ಅಂತೂ ತುಂಬ ರಶ್ ಇರುತ್ತೆ. ನಾವು ಯೂಶ್ವಲಿ 6:30ಗೆಲ್ಲ ಬಂದು ಹೋಗ್ಬಿಡ್ತೀವಿ. 6:30 ಮೇಲೆ 7:30 ಆದರೆ ಇನ್ನೂ ರಶ್ ಜಾಸ್ತಿಯಾಗಿ ಹೋಗುತ್ತೆ. ಇದು ಬಂದು ಪಾರ್ಕಿಂಗ್ ಏರಿಯಾ. ಯೂಶ್ವಲಿ ಪಾರ್ಕಿಂಗ್ ಏರಿಯಾ ದೊಡ್ಡದಾಗೇ ಇರುತ್ತೆ. ಶನಿವಾರ ಅಂತೂ ಇಲ್ಲಿ ಫುಲ್ ಆಗಿಬಿಟ್ಟು ಬೇರೆ ಕಡೆ ಪಾರ್ಕ್ ಕೂಡ ಮಾಡಬೇಕಾಗತ್ತೆ. ಅಲ್ಲಿ ಪಾರ್ಕ್ ಮಾಡಿದ್ರೆ ಮತ್ತೆ ಸ್ವಲ್ಪ ದೂರ ನಡ್ಕೊಂಬರ್ಬೇಕಾಗತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ. ನೀವು ಬೇಗ ಬಂದರೆ ಇಲ್ಲಿ ಪಾರ್ಕಿಂಗ್ ಸಿಗುತ್ತೆ, ಇಲ್ಲ ಅಂದರೆ ಬೇರೆ ಕಡೆ ಪಾರ್ಕಿಂಗ್ ಮಾಡಿ ನಡ್ಕೊಂಬರ್ಬೇಕಾಗತ್ತೆ. ಅಮೇರಿಕಾದಲ್ಲಿ ಎಲ್ಲ ದೇವಸ್ಥಾನಗಳು ಈ ಥರ ಗೋಪುರದಲ್ಲೂ ಶಿಲೆಗಳು ಆ ಥರ ಏನೂ ಇರಲ್ಲ. ನಾನು ನೋಡೋದ್ರಲ್ಲಿ ಇದೇ ಫಸ್ಟು ಈ ಥರ ಗೋಪುರ ಇರುವಂಥ ದೇವಸ್ಥಾನ ನೋಡ್ತಾ ಇರೋದು. ಯೂಶ್ವಲಿ ಎಲ್ಲ ಒಂದು ಹಾಲ್ ಥರ ಇರುತ್ತೆ ಅಷ್ಟೇ. ಅಲ್ಲಿ ಹೊರಗಡೆಯಿಂದ ನೋಡೋದು ದೇವಸ್ಥಾನ ಅಂತಲೂ ಅನ್ಸಲ್ಲ, ಆ ಥರ ಇರುತ್ತೆ. ಇಲ್ಲೆಲ್ಲ ಸ್ಲಿಪ್ಪರ್ ಬಿಡುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಕಾರ್ ಯಾರಾದರೂ ಹೊಸದಾಗಿ ತೊಗೊಂಡು ಪೂಜೆ ಮಾಡಿಸ್ಬೇಕು ಅಂದರೆ ಅಲ್ಲಿ ಪೂಜೆ ಮಾಡಿಸುವಂಥದ್ದು. ಇದು ಒಳಗಡೆ ಹೋಗ್ತಾ ಇರೋದು ದೇವಸ್ಥಾನದ ಒಳಗಡೆ. ಇಲ್ಲಿ ನೋಡಿ ಶಿಲೆಗಳು ಅಥವಾ ಕೆತ್ತನೆಗಳು ಎಲ್ಲ ನಮ್ಮ ಕಡೆ ಹೇಗಿದೆ ಹಾಗೇ ಇದೆ. ಇದು ನೋಡಿದ್ರೆ ನಮಗೆ ನೀವು ಬೇರೆ ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಅನಿಸೋದೇ ಇಲ್ಲ. ನಮ್ಮ ಕಡೆ ಹೇಗಿರುತ್ತೋ ಹಾಗೇ ಇದೆ ದೇವಸ್ಥಾನ ಇದು. ದೇವಸ್ಥಾನದೊಳಗೆ ಹೋಗೋಕ್ಕೆ ಒಂದು 2-3 ಡೋರ್ ಇದೆ. ಇದು ಫಸ್ಟ್ ಡೋರು. ಇಲ್ಲಿ ಯೂಶ್ವಲಿ ಪ್ಲ್ಯಾಂಟ್ಸ್ ಇಟ್ಟಿರ್ತಾರೆ ಎವ್ರಿ ಟೈಮು, ಇವಾಗ ಇಲ್ಲ ನೋಡಿ. ಇದು ಒಳಗೆ ಬಂದರೆ ಒಂದು ದೊಡ್ಡ ಹಾಲ್ ಥರ ಕಾಣಿಸುತ್ತೆ, ಒಂದು ಫಂಕ್ಷನ್ ಹಾಲ್ ಥರ ಇದೆ. ನಮ್ಮ ಕಡೆ ಎಲ್ಲ ಚೌಲ್ಟ್ರಿಗಳಿರುತ್ತಲ್ಲ ಆ ಥರ ಇದೆ. ನಾನು ಫ್ರೈಡೇ ವಿಡಿಯೋ ಮಾಡ್ತಾ ಇರೋದು. ಇದು ಸಾಟರ್ಡೆ ಆದರೆ ಯೂಶ್ವಲಿ ಇಷ್ಟು ಫ್ರೀ ಇರೋದೇ ಇಲ್ಲ, ವಿಡಿಯೋ ಮಾಡೋಕ್ಕೂ ಆಗೋದಿಲ್ಲ ಸಾಟರ್ಡೆ ಮಾಡೋದಾದರೆ. ಅದಕ್ಕೆ ಫ್ರೈಡೇನೇ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಅಂದರೆ ಫುಲ್ ರಶ್ ಇರುತ್ತೆ ಸಾಟರ್ಡೆ. ಈ ಥರ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬೇಕು ಸಾಟರ್ಡೆ ಆದರೆ, ಕ್ಯೂ ಅಲ್ಲಿ ಹೋಗಬೇಕು. ಫ್ರೈಡೇ ಆಗಿರೋದ್ರಿಂದ ಅಷ್ಟು ರಶ್ ಇಲ್ಲ. ಹೀಗೆ ಮುಂದೆ ಬಂದರೆ ಲೆಫ್ಟಲ್ಲಿ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳಿದೆ. ಇದು ತಿರುಪತಿಯಿಂದ ತರಿಸಿರೋದಂತೆ ನೋಡಿ ಮೂರ್ತಿಗಳು. ಈ ದೇವಸ್ಥಾನ ಸುಮಾರು 10 ವರ್ಷದ ಹಿಂದೆಯಿಂದನೇ ಇದೆಯಂತೆ. ಇವಾಗ ಒಂದು 2-3 ವರ್ಷದಿಂದ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಗಣೇಶ ಇದ್ದಾರೆ. ಇಲ್ಲೆಲ್ಲ ದೇವರ ಮೂರ್ತಿಗಳನ್ನ ಇಟ್ಟಿದ್ದಾರೆ. ಹಾಗೆ ಸುತ್ಕೊಂಡು ಮುಂದೆ ಬಂದರೆ ಇಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಇದೆ ನೋಡಿ. ಆ್ಯಂಡ್ ಇವ್ರ ಬಗ್ಗೆ ಹೇಳಲೇಬೇಕು. ಇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು. ಇವ್ರ ಮಾರ್ಗದರ್ಶನದಿಂದಲೇ ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗಿರೋದು. ಆ್ಯಂಡ್ ಇವರು ನಮ್ಮ ಮೈಸೂರಲ್ಲಿರುವಂಥ ಅವಧೂತ ದತ್ತಪೀಠ ಸ್ಥಾಪನೆ ಕೂಡ ಮಾಡಿದಾರಂತೆ. ಇಲ್ಲಿ ನೋಡಿ, ಇಲ್ಲಿ ಶಿವ ಮತ್ತು ದತ್ತಾತ್ರೇಯ ಸ್ವಾಮಿಗಳಿದ್ದಾರೆ. ಸ್ಫಟಿಕದಿಂದ ಮಾಡಿರುವಂಥ ಶಿವ ಇದು. ಇದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ಬಿಡುತ್ತೆ ಅದು ನೋಡಿದ್ರೆ. ಇಲ್ಲಿ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ಜೊತೆಗೆ ರಾಮ ಲಕ್ಷ್ಮಣ ಸೀತೆ ಇದ್ದಾರೆ. ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ನಾವೇನು ಅಂದ್ಕೊತೀವೋ ಅದು ನೆರವೇರುತ್ತೆ ಅಂತ.
ಇಲ್ಲಿ 2 ತೋರಣಗಳಿದೆ ಆ ಕಡೆ ಈ ಕಡೆ. ನಾವು ಪೂಜೆ ಮಾಡಿಸಿ ಅದಕ್ಕೆ ತೋರಣ ಕಟ್ಟಿದ್ರೆ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಮಗೇನಾದರೂ ಹೆಲ್ತ್ ಇಶ್ಯೂಸು, ಜಾಬು, ವೀಸಾ ಅಥವಾ ಏನಾದರೂ ಇಶ್ಯೂಸ್ ಇದ್ದರೆ ಈ ಕಂಬಕ್ಕೆ ತೋರಣ ಕಟ್ಟಿದ್ರೆ ಸಾಲ್ವ್ ಆಗುತ್ತಂತೆ. ದುಡ್ಡಿನ ಪ್ರಾಬ್ಲಮ್ ಏನಾದರೂ ಇದ್ದರೆ ಈ ಕಡೆ ಕಟ್ಟಬೇಕಂತೆ. ಇಲ್ಲಿ ನೋಡಿ ಕನ್ನಡದಲ್ಲಿ ಕೂಡ ಬರೆದಿದ್ದಾರೆ ಶ್ಲೋಕ. ಈಗ ಎಲ್ಲ ಲ್ಯಾಂಗ್ವೇಜಲ್ಲೂ ಇದೆ, ಕನ್ನಡ, ತೆಲುಗು, ತಮಿಳ್, ಇಂಗ್ಲೀಷ್, ಹಿಂದಿ ಎಲ್ಲ ಲ್ಯಾಂಗ್ವೇಜಲ್ಲೂ ಬರ್ತಿದ್ದಾರೆ. ಹಾಗೆ ಈ ಕಡೆಯಿಂದ ಸುತ್ಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ದೇವ್ರ ಮೂರ್ತಿಗಳನ್ನ ಸಹ ಇಟ್ಟಿದ್ದಾರೆ. ಇಲ್ಲಿ ಬಂದರೆ ದುರ್ಗಾ ಮಾತೆ ಇದ್ದಾರೆ. ಆಂಜನೇಯ ಸ್ವಾಮಿ ಬಲಗಡೆಗೆ ದುರ್ಗಾ ಮಾತೆ ಇದ್ದಾರೆ, ಎಡಗಡೆಗೆ ಶಿವ ಮತ್ತು ದತ್ತಾತ್ರೇಯ ಸ್ವಾಮಿಗಳಿದ್ದಾರೆ. ಇಲ್ಲಿ ನೋಡಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಮಧ್ಯದಲ್ಲಿ ಆಂಜನೇಯ, ಆ ಕಡೆ ದುರ್ಗಾ ಮಾತೆ, ಈ ಕಡೆ ಶಿವ ಮತ್ತು ದತ್ತಾತ್ರೇಯ ಸ್ವಾಮಿಗಳು. ಇಲ್ಲಿ ಬಂದರೆ ಇದು ನವಗ್ರಹಗಳು. ಇದು ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ ಗ್ಲಾಸಿಂದ. ಒಳಗಡೆ ನಾವು ಕೈ ಇಡೋದು ಅಥವಾ ಏನೋ ಅದರೊಳಗಡೆ ಇಡೋದು ಆ ಥರ ಏನೂ ಮಾಡೋಂಗಿಲ್ಲ, ಗ್ಲಾಸಿಂದ ಕವರ್ ಮಾಡಿದ್ದಾರೆ. ಇಲ್ಲೆಲ್ಲ ಯೋಗ ಸೆಷನ್ ನಡೀತಾ ಇರುತ್ತೆ. ಇನ್ನು ಹೊರಗಡೆ ಬಂದರೆ ಆ ಕಡೆ ಒಂದು ಈ ಕಡೆ ಒಂದು ಆನೆ ಸ್ಟ್ಯಾಚ್ಯೂಸ್ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದು ಮುಟ್ಟಬಾರ್ದು ಅಂತ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ ಅಲ್ಲಿ ಒಂದು ಬೋರ್ಡು. ದೇವಸ್ಥಾನದ ಬ್ಯಾಕ್ ಸೈಡೇ ಕ್ಯಾಂಟೀನ್ ಇದೆ, ದುಡ್ಡು ಕೊಟ್ಟು ಬೇಕಾದರೆ ಊಟ ಮಾಡ್ಬೋದು ಅಲ್ಲಿ. ನಮಗೆ ಇವತ್ತು ಪ್ರಸಾದ ಸಿಕ್ತು, ಸ್ವೀಟ್ ಪೊಂಗಲ್ ಸಿಕ್ತು. ಧನ್ವಿತಂಗೆ ತುಂಬ ಇಷ್ಟ ಆಗುತ್ತೆ ದೇವಸ್ಥಾನಕ್ಕೆ ಬರೋಕ್ಕೆ. ಈ ದೇವಸ್ಥಾನಕ್ಕೆ ಅಮ್ಮ ಯಾವಾಗಲೂ ಪ್ರಸಾದ ಕೊಡ್ತಾರೆ, ದೇವಸ್ಥಾನಕ್ಕೆ ಹೋಗೋಣ ಅಂತಿರ್ತಾಳೆ. ನೋಡಿ ಈಗ ಪ್ರಸಾದ ತಿಂತಿದ್ದಾಳೆ ಅಂತ. ಇಲ್ಲಿ ದೇವಸ್ಥಾನದಿಂದ ಏನು ಪ್ರಸಾದ ಕೊಡೋದಿಲ್ಲ, ಯಾರಾದರೂ ಪೂಜೆ ಮಾಡ್ಸೋಕೆ ಬಂದಿರೋರು ಅವ್ರು ಪ್ರಸಾದ ಮಾಡ್ಕೊಂಬಂದಿರೋರು ಕೊಡ್ತಾರೆ. ಯೂಶಲಿ ಅಲ್ಲಿ ಇಡ್ತಾರೆ, ಹೋಗಿ ತೊಗೊಂಡು ತಿನ್ಬೋದು. ಕೆಲವೊಬ್ಬರು ಸರ್ವ್ ಮಾಡ್ತಾರೆ. ದೇವಸ್ಥಾನಕ್ಕೆ ಬಂದರೆ ಒಂಥರ ಖುಷಿ ಅನಿಸುತ್ತೆ, ಪೀಸ್ಫುಲ್ ಅನಿಸುತ್ತೆ. ಇಲ್ಲಿಂದ ಹೊರಗಡೆ ಹೋಗೋದೇ ಬೇಡ ಅನ್ನೋಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ಎಷ್ಟೋ ದಿನದಿಂದ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ, ಬಟ್ ಸ್ಯಾಟರ್ಡೇನೇ ನಾವು ಯೂಶಲಿ ಹೋಗೋದ್ರಿಂದ ತುಂಬ ರಶ್ ಇರ್ತಿತ್ತು. ಅವಾಗೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಅಂತಲೇ ಫ್ರೈಡೇ ಬಂದು ಈ ವಿಡಿಯೋ ಮಾಡಿದ್ದೀನಿ. ಸೊ ಆಂಜನೇಯ ನಿಮಗೂ ಕೂಡ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ನೆರವೇರಿಸಲಿ ಅಂತ ಕೇಳ್ಕೊತೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ.